ನಟಿ ಭಾವನಾ ಮಗಳ ನಾಮಕರಣ ಶಾಸ್ತ್ರ ಹೀಗಿತ್ತು. ಮಗಳಿಗೆ ಇಟ್ಟ ಹೆಸರೇನು? ನಟಿ ಭಾವನಾ ರಾಮಣ್ಣ ತಮ್ಮ ಮಗಳ ನಾಮಕರಣ ಶಾಸ್ತ್ರವನ್ನ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ದಾರೆ. ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಮಗಳಿಗೆ ಹೆಸರಿಡುವ ಶಾಸ್ತ್ರ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆಗ್ತಿದ್ದು, ಮುದ್ದು ಮಗುವಿಗೆ ಎಲ್ಲರೂ ಶುಭವಾಗಲಿ ಕಂದ ಅಂತ ಹಾರೈಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಭಾವನಾ ರಾಮಣ್ಣ ಮದುವೆಯನ್ನೇ ಆಗದೆ ಗರ್ಭಧರಿಸಿದ್ದಾರೆ. ಅವರು IVF ಮೂಲಕ ತಾಯಿಯಾಗ್ತಿದ್ದಾರೆ ಅಂತ ವಿಷಯ ಗೊತ್ತಾಗಿದ್ದೇ ತಡ ಭಾವನಾ ಅವರ ನಿರ್ಧಾರಕ್ಕೆ ಪರ ವಿರೋಧದ ನಿಲುವು ವ್ಯಕ್ತವಾಗಿದ್ದವು. ಮೈ ಲೈಫ್ ಮೈ ರೂಲ್ಸ್ ಅಂತ ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ಭಾವನಾ ಕೃತಕ ಗರ್ಭಧಾರಣೆ ಮಾಡಿಸಿಕೊಂಡು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ. ಆದರೆ ಅವರ ಗರ್ಭದಲ್ಲಿ ಅವಳಿ ಮಕ್ಕಳುಗಳು ಇದ್ದವು. ಅವಧಿ ಪೂರ್ವ ಶಿಶು ಜನಿಸಿದ್ದರಿಂದ ಒಂದು ಮಗು ಸಾವನ್ನಪ್ಪಿತ್ತು. ಮತ್ತೊಂದು ಮಗು ಜೀವನ್ಮರಣ ಹೋರಾಟ, ಭಾವನಾ ಕುಟುಂಬದವರ ಪ್ರಾರ್ಥನೆ ಹಾಗೂ ಹಿತೈಷಿಗಳ ಹಾರೈಕೆ, ವೈದ್ಯರ ಪ್ರಯತ್ನದಿಂದಾಗಿ ಬದುಕುಳಿದಿತ್ತು. ಸದ್ಯ ಭಾವನಾ ಅವರು ತಮ್ಮ ಮುದ್ದು ಮಗಳ ಜೊತೆಗೆ ಖುಷಿಯ ಕ್ಷಣಗಳನ್ನ ಕಳೆಯುತ್ತಿದ್ದಾರೆ. ಭಾವನಾ ಅವರು ಗರ್ಭವತಿಯಾಗಿದ್ದಾಗಲೇ ಒಂದು ಮಗುವಿಗೆ ರುಕ್ಮಿಣಿ ಅನ್ನೋ ಹೆಸರನ್ನ ಇಡೋದಾಗಿ ಹೇಳಿದ್ದರು. ರುಕ್ಮಿಣಿ ಕೃಷ್ಣನ ಹೆಂಡತಿ ಹೆಸರೂ ಹೌದು. ಮತ್ತೆ ಭಾವನಾ ಅವರ ಅಜ್ಜಿಯ ಹೆಸರು ಕೂಡ ಆಗಿದೆ. ಈಗ ಅಜ್ಜಿಯ ಹೆಸರನ್ನೇ ಮಗುವಿಗೂ ಇಡೋದಾಗಿ ಸಂದರ್ಶನಗಳಲ್ಲಿ ಅವರು ಹೇಳಿಕೊಂಡಿದ್ದರು. ಮಗಳಿಗೆ ರುಕ್ಮಿಣಿ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಮಗಳಿಗೆ ಹೆಸರಿಡೋ ಶಾಸ್ತ್ರವು ಸಿಂಪಲ್ ಮತ್ತು ಟ್ರೆಡಿಷನಲ್ ಆಗಿಯೇ ನಡೆದಿದೆ. ನೀಲಿ ಬಣ್ಣದ ಸೀರೆಯಲ್ಲಿ ಭಾವನಾ ರಾಮಣ್ಣ ಮಿಂಚಿದ್ದಾರೆ. ಮಗಳಿಗೆ ನೀಲಿ ಬಣ್ಣದ ಪುಟ್ಟ ಡ್ರೆಸ್ ಹಾಕಿದ್ದಾರೆ. ಮಗುವಿನೊಟ್ಟಿಗೆ ಕೂತು ಎಲ್ಲ ಶಾಸ್ತ್ರಗಳನ್ನ ಭಾವನಾ ರಾಮಣ್ಣ ಅವರೇ ನೆರವೇರಿಸಿದ್ದಾರೆ. ಭಾವನಾ ರಾಮಣ್ಣ ಅವರ ಮಗಳಿಗೆ ಹೆಸರಿಡೋ ಶಾಸ್ತ್ರ ನಡೆದು 1 ತಿಂಗಳಾಗಿದೆಯಂತೆ. ಅಂದ್ರೆ ಫೆಬ್ರವರಿ ತಿಂಗಳಲ್ಲಿಯೇ ಮಗಳಿಗೆ ಹೆಸರಿಡುವ ಶಾಸ್ತ್ರ ಮಾಡಿದ್ದಾರೆ. ಆದರೆ ಈ ಹೆಸರಿಡೋ ಶಾಸ್ತ್ರದ ಫೋಟೋಗಳು ಹೊರಗೆ ಬಂದಿರಲಿಲ್ಲ. ಈಗ ಆ ಫೋಟೋಗಳು ಅಧಿಕೃತವಾಗಿ ಶೇರ್ ಆಗಿವೆ. ತಮ್ಮ 40ನೇ ವಯಸ್ಸಿನಲ್ಲಿ ಭಾವನಾ ರಾಮಣ್ಣ ತಾಯಿಯಾಗೋ ನಿರ್ಧಾರ ತೆಗೆದುಕೊಂಡಿದ್ದರು. ಒಂದು ರೀತಿಯಲ್ಲಿ ಅವರು ತಮ್ಮ ಜೀವನವನ್ನ ರಿಸ್ಕ್ನಲ್ಲಿ ಇಟ್ಟಿದ್ರು. ಅವರ ಆತ್ಮಸ್ಥೈರ್ಯ ಅವರನ್ನ ಮತ್ತೆ ಬದುಕುವಂತೆ ಮಾಡಿದೆ. ಯಾಕಂದ್ರೆ ಹೆರಿಗೆ ಸಮಯದಲ್ಲಿ ಆದ ಕಹಿ ಘಟನೆ ನಿಜಕ್ಕೂ ಯಾರಿಗೂ ಕೂಡ ಬರಬಾರ್ದಂತ ಭಾವನಾ ಅವರು ಹೇಳಿಕೊಂಡಿದ್ದರು. ಅವಧಿ ಪೂರ್ವ ಶಿಶು ಜನಿಸಿದ ಮೇಲೆ ಏನೆಲ್ಲ ರಿಸ್ಕ್ ಆಯ್ತು ಅಂತ ಭಾವುಕರಾಗಿದ್ರು ಭಾವನಾ ಅವರು. ಮಗುವಿಗೆ ತಂದೆಯೂ ಅವರೇ, ತಾಯಿಯೂ ಭಾವನಾ ಒಬ್ಬರೇ ಆಗಿದ್ದಾರೆ. ಅಮ್ಮ ಮಗಳ ಬಾಂಧವ್ಯ ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿ. ದೇವರು ಇಬ್ಬರಿಗೂ ಆರೋಗ್ಯ ಭಾಗ್ಯ ಕರುಣಿಸಲಿ ಅಂತ ನೆಟ್ಟಿಗರು ಕಾಮೆಂಟ್ ಹಾಕಿ ಶುಭ ಕೋರಿದ್ದಾರೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.